ವಸತಿ ಸಚಿವ ಜಮೀರ್ ಅಹ್ಮದ್ ಖಾನ್ಗೆ ಸದ್ಯ ಸಂಕಷ್ಟ ಎದುರಾಗಿದೆಯಾ ಅನ್ನುವಂತಹ ಪ್ರಶ್ನೆ. ಇತ್ತೀಚೆಗಷ್ಟೇ ಉದ್ಯಮಿಯೊಬ್ಬರ ಪರವಾಗಿ ವಕಾಲತ್ತು ವಹಿಸಿ ಪಿಎಸ್ಐಗೆ ದೂರವಾಣಿ ಕರೆ ಮಾಡಿದಂತಹ ಜಮೀರ್ ಅದೇ ವ್ಯಕ್ತಿಗೆ ತಮ್ಮ ಸರ್ಕಾರಿ ವಾಹನ ಕೊಟ್ಟ ಆರೋಪವನ್ನು ಕೂಡ ಎದುರಿಸ್ತಾ ಇದ್ದಾರೆ. ವಸತಿ ಸಚಿವ ಜಮೀರ್ ಅಹ್ಮದ್ಗೆ ಇದೀಗ ಸಂಕಷ್ಟ. ಹೈದರಾಬಾದ್ ಉದ್ಯಮಿ ಪರ ಪಿಎಸ್ಐಗೆ ದೂರವಾಣಿ ಕರೆ ಮಾಡಿದಂತಹ ಜಮೀರ್ ಚಿಕ್ಕಬಳ್ಳಾಪುರ ಮೆಕ್ಕೆಜೋಳ ವ್ಯಾಪಾರಿಗೆ ಉದ್ಯಮಿ ವಂಚನೆ ಮಾಡಿದ ಆರೋಪ ಸಂಬಂಧ ವ್ಯಾಪಾರಿಗೆ ವಂಚಿಸಿದ ಉದ್ಯಮಿ ಅಕ್ಬರ್ಗೆ ಸರ್ಕಾರಿ ವಾಹನವನ್ನ ಕೊಟ್ಟಿರೋ ಆರೋಪವನ್ನು ಕೂಡ ಈಗ ಎದುರಿಸ್ತಾ ಇದ್ದಾರೆ ಜಮೀರ್. ವ್ಯಾಪಾರಿಗೆ ಸರ್ಕಾರಿ ವಾಹನ ಕೊಟ್ಟಿದ್ದಾರೆ. ಕೆಎ 03G1576 ಕಾರನ್ನ ಕೊಟ್ಟಿದ್ದಾರೆ ಅನ್ನುವಂತಹ ಆರೋಪ. ಸಚಿವ ಸಂಪುಟದಿಂದ ವಜಾಗೊಳಿಸಿ ಅಂತ ರಾಜ್ಯಪಾಲರಿಗೆ ಈ ಸಂಬಂಧ ಜೆಡಿಎಸ್ ದೂರನ್ನ ಕೊಟ್ಟಿದೆ. ವಸತಿ ಸಚಿವ ಜಮೀರ್ ಅಹ್ಮದ್ಗೆ ಮತ್ತೊಂದು ಸಂಕಷ್ಟ. ಚಿಕ್ಕಬಳ್ಳಾಪುರ ಪಿಎಸ್ಐಗೆ ಇತ್ತೀಚೆಗಷ್ಟೇ ಅವರು ಕರೆ ಮಾಡಿದ್ರು, ಉದ್ಯಮಿಯ ಪರವಾಗಿ ಮಾತನಾಡಿದ್ರು. ಅದು ಒಂದಷ್ಟು ಆಕ್ರೋಶಕ್ಕೆ ಕಾರಣವಾದ ನಂತರದಲ್ಲಿ ಆ ವ್ಯಕ್ತಿ ಯಾರಿದ್ದಾರೆ, ಮೆಕ್ಕೆಜೋಳ ವ್ಯಾಪಾರಿ, ತಾನು ವಿಷ ಸೇವಿಸಿ ಆತ್ಮಹತ್ಯೆ ಮಾಡ್ಕೊಳ್ತೀನಿ, ನನ್ನ ಸಾವಿಗೆ ಜಮೀರೇ ಜವಾಬ್ದಾರರಾಗ್ತಾರೆ ಅಂದಾಗ ನಾನು ಉದ್ಯಮಿ ಕರೆಸಿ ಮಾತನಾಡ್ತೀನಿ ಅಂತ ಕೂಡ ಭರವಸೆ ಕೊಟ್ಟಿದ್ರು. ಈಗ ಈ ಉದ್ಯಮಿ ಎಷ್ಟು ಆಪ್ತರು ಜಮೀರ್ಗೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೊಂದು ಬೆಳವಣಿಗೆ. ತಮ್ಮ ಸರ್ಕಾರಿ ವಾಹನವನ್ನ ಈ ವ್ಯಕ್ತಿಗೆ ಕೊಟ್ಟಿದ್ದಾರೆ. ಹೈದರಾಬಾದ್ನಲ್ಲಿ ಉದ್ಯಮಿ ಈ ವಾಹನವನ್ನ ಓಡಾಡಿಸಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗಿದೆ. ಇದರ ಆಧಾರದ ಮೇಲೆ ಜೆಡಿಎಸ್ ಈ ಸಂಬಂಧಿತವಾಗಿ ರಾಜ್ಯಪಾಲರಿಗೆ ದೂರೊಂದನ್ನು ಕೊಟ್ಟಿದೆ. ದೂರನ್ನ ಆಧರಿಸಿ ಅವರನ್ನ ಸಂಪುಟದಿಂದ ವಜಾಗೊಳಿಸಿ ಅನ್ನುವಂತಹ ಆಗ್ರಹವನ್ನ, ಮನವಿಯನ್ನ ರಾಜ್ಯಪಾಲರ ಮುಂದೆ ಇಡಲಾಗಿದೆ. ಹೈದರಾಬಾದ್ ಉದ್ಯಮಿಯ ಪರವಾಗಿ ಜಮೀರ್ ಮಾತನಾಡಿದ್ರು. ಪಿಎಸ್ಐಗೆ ಕರೆ ಮಾಡೋ ಮೂಲಕವಾಗಿ ಅವರು ನನಗೆ ಬಹಳ ಬೇಕಾಗಿರೋರು ಅನ್ನುವಂತಹ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿದ್ರು. ಯಾರೋ ಒಬ್ರು ಬಂದು ಹಣ ಕೊಡಬೇಕು ಅಂತ ಹೇಳಿದ್ರು. ನಾನು ಏನ್ ಮಾತಾಡಿದ್ದೀನಿ ಅಂತ ಆಡಿಯೋದಲ್ಲಿದೆ ನೋಡಿ ಅಂತ ಸಹ ಹೇಳಿದ್ರು. ಅವ್ರು ಏನ್ ಆಡಿಯೋದಲ್ಲಿ ಮಾತನಾಡಿದ್ರು ಪ್ರತಿಯೊಂದು ಕೂಡ ರೆಕಾರ್ಡ್ ಆಗಿತ್ತು. ವ್ಯಾಪಾರಿ ಹೇಳಿದಷ್ಟು ಉದ್ಯಮಿ ಹಣ ಕೊಡಬೇಕಿರ್ಲಿಲ್ಲ ಅಂತ ಕೂಡ ವಕಾಲತ್ತು ವಹಿಸಿದ್ರು. ಉದ್ಯಮಿಯ ಪರವಾಗಿ ಕೂತು ಇತ್ಯರ್ಥಪಡಿಸಿಕೊಳ್ಳಿ ಎಂದಷ್ಟೇ ಹೇಳಿದ್ದೀನಿ. ಈಗ ಸರ್ಕಾರಿ ಕಾರಣ ನಾನು ಉದ್ಯಮಿಗೆ ನೀಡಿಲ್ಲ. ಈ ವಿಷಯವಾಗೂ ಎರಡೂ ವಿಷಯವಾಗೂ ಕ್ಲಾರಿಟಿ ಕೊಟ್ಟಿದ್ದಾರೆ ಜಮೀರ್. ಕರ್ನಾಟಕದ ಗಾಡಿ ಹೈದರಾಬಾದ್ನಲ್ಲಿ ಓಡಾಡೋಕ್ಕಾಗುತ್ತಾ ಅಂತ ಪ್ರಶ್ನಿಸಿದ್ದಾರೆ. ರಾಜ್ಯಪಾಲರಿಗೆ ಯಾರು ಬೇಕಾದ್ರೂ ದೂರು ಕೊಡ್ಲಿ ಅಂತ ಇದನ್ನ ಸವಾಲ್ ಹಾಕಿದ್ದಾರೆ ಜಮೀರ್. ಯಾರು ಬೇಕಾದ್ರೂ ಕೊಡ್ಲಿ, ನಾನು ಕಾರಂತೂ ಕೊಟ್ಟಿಲ್ಲ. ಆ ಕಾರ್ ತಗೊಂಡೋಗಿ ಹೈದರಾಬಾದ್ನಲ್ಲಿ ಓಡಾಡ್ಸ್ಲಿಕ್ಕೆ ಸಾಧ್ಯ ಆಗುತ್ತಾ ಅನ್ನೋದು ಅವರ ಪ್ರಶ್ನೆ ಆಗಿದೆ. ಒಂದು ನಿಮಿಷ, ರಾಜ್ಯಪಾಲರು ಯಾರು ಬೇಕಾದ್ರೆ ಏನು ಬೇಕಾದ್ರೆ ಕೊಡ್ಬೋದು. ಅದೇನಿದೆ ಅದಲ್ಲಿ ಅರ್ಥ ಏನಿದೆ ಅರ್ಥ. ಒಂದು ನಿಮಿಷ, ಮಾಧ್ಯಮ ಸ್ನೇಹಿತರಿಗೆ ನಾನು ಕೈ ಜೋಡಿಸಿ ಮನವಿ ಮಾಡಿ ಕೇಳ್ತೀನಿ. ಆವತ್ತು ಆಡಿಯೋ ನೋಡಿದ್ದೀರಾ, ನಾನು ಅದನ್ನು ಏನು ಮಾತಾಡಿದ್ದೀನಿ ಅಂತ ನಮಗೆಲ್ಲ ಗೊತ್ತಿರೋ ವಿಚಾರ. ಈಗ ನಾವು ಪಬ್ಲಿಕ್ ಲೈಫಲ್ಲಿ ಇದ್ದೀವಿ, ನೂರಾರು ಜನ ಬರ್ತಾರೆ ನಮಗೆ, ಸರ್ ಇಂಥ ಸಮಸ್ಯೆ ಹಿಂಗೆ ಸಮಸ್ಯೆ ಫೋನ್ ಮಾಡಿ ಅಂತ. ಅದಕ್ಕೆ ನಾನು ಫೋನ್ ಮಾಡಿ ಏನು ಹೇಳಿದ್ದೀನಿ ನೋಡಿರಿ, ಯಾರೋ ಅಕ್ಬರ್ ಅಂತ ಬಂದವರೇ, ನಾನು ಭಾಳ ಬೇಕಾಗಿರೋರು ಕಡೆಯವರು. ಅವ್ರೇನು ದುಡ್ಡು ಏನು ಹೈದರಾಬಾದಿಂದ ಕರ್ಕೊಂಡು ಬಂದಿದ್ದೀನಿ ಅಂತೆಲ್ಲ. ಅವ್ರು ಸಾರ್ ಕರ್ಕೊಂಡು ಬಂದಿದ್ದೀನಿ ಅಂದರು. ಆಯ್ತು ರೀ, ನೋಡಿರಿ ಅವ್ರು ದುಡ್ಡು ಕೊಡಬೇಕಾಗಿರೋದು ನಿಜ. ಅವ್ರೆಲ್ಲಷ್ಟು ದುಡ್ಡಿಲ್ಲ, ಏನೋ ಕಡಿಮೆ ಅಂತಾರೆ, ಕೂತ್ಕೊಂಡು ನೋಡಿ ಮಾಡಿಸಿ ಅಂತ ಹೇಳಿದ್ವಿ. ಪಬ್ಲಿಕ್ ಲೈಫಲ್ಲಿ ಅದು ಅಷ್ಟು ಹೇಳ್ಬಾರ್ದ, ನೀವು ಹೇಳಿ. ಯಾರು ಇಲಾಖೆ ಗಾಡಿ? ಸುಳ್ಳ್ರಿ ಅದೆಲ್ಲ. ಯಾರು ಕೊಟ್ಟಿದ್ದೀರಾ ಗಾಡಿ? ಇಲ್ಲ ಅದೆಲ್ಲ ಗೊತ್ತಿಲ್ಲ. ಅದರ್ ಸ್ಟೇಟ್ಗೆ ಬೇರೆ ಗಾಡಿ ತಗೊಂಡೋಗೋಕ್ಕಾಗ್ತದಾ? ಅದರ್ ಸ್ಟೇಟ್ ಗಾಡಿ ಈ